ಹಾಯ್ ಫ್ರೆಂಡ್ಸ್, ಭಾರತಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೇಕಾಗುತ್ತೆ. ಈ ದಿನ ಸೆಮಿಫೈನಲ್ ಪಂದ್ಯದಲ್ಲಿ ಅಂಡರ್-19 ವಿಶ್ವಕಪ್ದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ 7 ವಿಕೆಟ್ಗಳ ಜಯ ಸಾಧಿಸುತ್ತೆ. 41.1 ಓವರ್ಗಳಲ್ಲಿ 311 ರನ್. ಇದು ಅಂಡರ್-19 ವಿಶ್ವಕಪ್ದಲ್ಲಿ ಹೈಯೆಸ್ಟ್ ರನ್ ಚೇಸ್ ಒಂದು ಇತಿಹಾಸ ಅಂತ ಹೇಳ್ಬೇಕಾಗುತ್ತದೆ. 41.1 ಓವರ್ಗಳಲ್ಲಿ 311 ರನ್ನಿಗೆ 3 ವಿಕೆಟು. ಭಾರತದ ಪರವಾಗಿ ಆರಂಭಿಕ ಬ್ಯಾಟ್ಸ್ಮನ್ ಆ್ಯರೋನ್ ಅವರು 115ಕ್ಕೆ ಔಟ್ ಆಗ್ತಾರೆ. 101 ಬಾಲಲ್ಲಿ 15 4 2 6 ಹೊಡಿತಾರೆ. ಸೂರ್ಯವಂಶಿ ಅವರಿಗೆ ಎರಡನೇ ಸೇವಾಗ ಅಂತ ಹೇಳ್ಬೇಕಾಗತ್ತೆ. 33 ಬಾಲಲ್ಲಿ 68 ರನ್ ಹೊಡೆದು ಔಟ್ ಆಗ್ತಾರೆ. ನೆಕ್ಸ್ಟು ಮಾತ್ರೆ ಅವರು 62 ರನ್ ತೆಗೆದು ಔಟ್ ಆದರೆ, ವಿಹಾನ್ ಅವರು 38 ರನ್ ತೆಗೆದು ನಾಟ್ಔಟ್ ಉಳಿತಾರೆ. ಇನ್ನು ಅಫ್ಘಾನಿಸ್ತಾನದವರು ಇಬ್ಬರು ಸೆಂಚುರಿ ಹೊಡಿತಾರೆ. ಫೈಜಲ್ಲು ಆಮೇಲೆ ಉಜೈರ್ ಉಲ್ಲಾ ಅಂತೇಳ್ಬಿಟ್ಟು. ಫೈಜಲ್ 110 ರನ್ ಹೊಡೆದ್ರೆ ಉಮರ್ ಜೈರ್ ಉಲ್ಲಾ ಅವರು 101 ನಾಟ್ಔಟ್ ಉಳಿತಾರೆ. ಭಾರತದ ಪರವಾಗಿ ಕನಿಷ್ಕ್ 2 ವಿಕೆಟ್ ಹೋದರೆ, ದಿಪೇಶ್ 2 ವಿಕೆಟ್ ಹೋಗಿದ್ದಾರೆ. ಒಟ್ಟಾರೆ 6ನೇ ತಾರೀಕು ಇಂಗ್ಲೆಂಡ್ ವಿರುದ್ಧ ಜಿಂಬಾಬ್ವೆ ಹರಾರೆಯಲ್ಲಿ ಭಾರತ ಅಂಡರ್-19 ವಿಶ್ವಕಪ್ ಫೈನಲನ್ನು ಆಡುತ್ತೆ. ವರ್ಷ ಪ್ರಾರಂಭವಾಗಿ ಕೇವಲ 37 ದಿನಗಳಲ್ಲಿ ಭಾರತಕ್ಕೆ ಒಂದು ವಿಶ್ವಕಪ್ ಬರೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅಲ್ಲದೆ ನಾಳೆ ಇಬ್ಬರು ಗೆಳತಿಯರ ಸಮಾಗಮ ಅಂತ ಹೇಳ್ಬೇಕಾಗುತ್ತೆ. ಡೆಲ್ಲಿ RCB ಸ್ಮೃತಿ ಮಂದನ, ರೂಡಿಗಾಜ್ ಇಬ್ಬರು ಒಳ್ಳೆ ಫ್ರೆಂಡ್ಸು. ಇದು DC ಅವರಿಗೆ 4ನೇ ಫೈನಲು ಸತತ. ನಮ್ಮ RCB ಅವರಿಗೆ 2ನೇ ಫೈನಲು. ಗೆಲ್ಲುವುದರಲ್ಲಿ ಸಂಶಯ ಇಲ್ಲ. RCB 99% ನನ್ನ ಓಟು RCBಗೆ 1% DCಗೆ ಅಂತ ಹೇಳ್ತಾ ಕಂಟಿನ್ಯೂ ನೋಡಿ. ನಾಳೆ RCB, ಇದು IPL, WPL ನಾಳೆ, ನಾಡಿದ್ದು ಭಾರತದ ವಿಶ್ವಕಪ್ ಪ್ರಾರಂಭ ಆಗುತ್ತದೆ. ಹೀಗಾಗಿ ಈ ವರ್ಷದ ಉದ್ದಕ್ಕೂ ಈ ಫುಲ್ ಕ್ರಿಕೆಟ್ ಹಬ್ಬದ ರಸದೂಟ ಅಂತ ಹೇಳ್ತಾ, ಈ ದಿನ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಅಭ್ಯಾಸ ಪಂದ್ಯ ಇದೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ, ಜೈ ಹಿಂದ್ ಫ್ರೆಂಡ್ಸ್.